ನಮಸ್ಕಾರ ವೀಕ್ಷಕರೇ, ಕಿದೀರು ಕೈರುಚಿಗೆ ಸ್ವಾಗತ. ನಮ್ಮ ಕೈರುಚಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ಈ ವಿಡಿಯೋವನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ. ಇವತ್ತಿನ ಸವಿರುಚಿ ಜೀಗುಜ್ಜೆ ಕಾವಲಿ ದೋಸೆ, ಅಥವಾ ನಮ್ಮ ಉಡುಪಿ ಭಾಗದಲ್ಲಿ ಇದನ್ನು ಜೀಗುಜ್ಜೆ ಉಪ್ಪು ಹುಳಿ ದೋಸೆ ಎನ್ನುತ್ತಾರೆ. ಏಕೆಂದರೆ ಈ ಹಿಟ್ಟಿಗೆ ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ ಎಲ್ಲವನ್ನು ಹಾಕುತ್ತಾರೆ. ಹಾಗಾದರೆ ಬನ್ನಿ, ಇದಕ್ಕೆ ಏನೆಲ್ಲ ಸಾಮಗ್ರಿಗಳನ್ನು ಹಾಕುತ್ತೇನೆ ನೋಡಿ. ಇದರಲ್ಲಿ 3 ಲೋಟ ಅಕ್ಕಿ, ನೆನೆಸಿದ ಅಕ್ಕಿ, 4 ಗಂಟೆ ನೆನೆಸಿದ ಬೆಳ್ತಿಗೆ ಅಕ್ಕಿ, 1 ಕಪ್ಪು ಹಸಿ ತೆಂಗಿನಕಾಯಿ ಅಂದರೆ ಅರ್ಧ ಹೋಳು, ಸಣ್ಣ ತೆಂಗಿನಕಾಯಿ ಅರ್ಧ ಹೋಳು, ಮತ್ತು ಅದಕ್ಕೆ ಜೀಗುಜ್ಜೆ, ಹೀಗೆ ಸ್ಲೈಸ್ ಮಾಡಿದ ಜೀಗುಜ್ಜೆ, ರುಚಿಗೆ ತಕ್ಕಷ್ಟು ಉಪ್ಪು, ನೆಲ್ಲಿಕಾಯಿ ಗಾತ್ರದ ಹುಣಸೆ ಹುಳಿ, ಸ್ವಲ್ಪ ಹರಸಿನ, ರುಚಿಗೆ ಬೆಲ್ಲ, ಕೊತ್ತಂಬರಿ ಬೀಜ, 1 ದೊಡ್ಡ ಚಮಚ ಕೊತ್ತಂಬರಿ ಬೀಜ, ಅರ್ಧ ಚಮಚ ಜೀರಿಗೆ, ಹುರಿದ ಉದ್ದಿನಬೇಳೆ ಮತ್ತು ಮೆಂತ್ಯ ಕಾಳು, 1 ಚಮಚ ದೊಡ್ಡ ಚಮಚ ಉದ್ದಿನಬೇಳೆ, 1/4 ಚಮಚ ಮೆಂತ್ಯ. ಅದನ್ನು ಚೆನ್ನಾಗಿ ಕೆಂಪಗಾಗುವ ತನಕ ಹುರಿಯಬೇಕು. ಇಲ್ಲದಿದ್ದಲ್ಲಿ ಮೆಂತ್ಯ ಕಾಳು ಕಹಿ ಬರುತ್ತದೆ. 4 ಬ್ಯಾಡಗಿ ಮೆಣಸು, ಕರಿಯಲು ಸ್ವಲ್ಪ ತುಪ್ಪ. ಇಷ್ಟು ಸಾಮಗ್ರಿ ಹಾಕಿ ದೋಸೆ ಮಾಡುವ. ಈಗ ಮೊದಲು ಮಿಕ್ಸಿ ಜಾರಿಗೆ ಅಕ್ಕಿ, ತೆಂಗಿನಕಾಯಿ, ಹುರಿದಿಟ್ಟುಕೊಂಡ ಉದ್ದಿನಬೇಳೆ, ಮೆಂತ್ಯಕಾಳು, ಜೀರಿಗೆ, ಕೊತ್ತಂಬರಿ ಬೀಜ, ಬ್ಯಾಡಗಿ ಮೆಣಸಿನಕಾಯಿ, ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿನ ಹಾಕಿ, ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಬೇಕು. ಸ್ವಲ್ಪ ಜಾಸ್ತಿ ನೀರು ಹಾಕಬಾರದು. ಹಿಟ್ಟು ಸ್ವಲ್ಪ ಗಟ್ಟಿ ಹದಕ್ಕೆ ಇರಬೇಕು. ಹಿಟ್ಟು ಈ ಹದಕ್ಕೆ ಇರಬೇಕು. ಕಟ್ ಮಾಡಿದ ಜೀಗುಜ್ಜೆಯನ್ನು ಹಾಗೆ ಇಡಬೇಡಿ. ಸ್ವಲ್ಪ ತಣ್ಣೀರನ್ನು ಹಾಕಿ ಸ್ವಲ್ಪ ಹೊತ್ತು ಹಾಗೆ ಇಡಬೇಕು, ಇಲ್ಲದಿದ್ದರೆ ಕಪ್ಪಾಗುವ ಸಾಧ್ಯತೆ ಇದೆ. ಈಗ ಈ ಸ್ಲೈಸನ್ನು ಹೀಗೆ ಇಟ್ಟು ದೋಸೆಯ ಕಾವಲಿ ಇಟ್ಟು ಹೀಗೆ ಸ್ಲೈಸನ್ನು ಇಡುತ್ತಾ ಹೋಗಬೇಕು. ಮುಚ್ಚಳವನ್ನು ಇಟ್ಟು 1 ನಿಮಿಷ ಬೇಯಿಸಬೇಕು.
ಜೀಗುಜ್ಜೆ ಬೇಗ ಬೇಯುತ್ತದೆ. ಹೀಗೆ ದೋಸೆ ಮಗುಚಿ ಹಾಕಿ ಇನ್ನೊಂದು ನಿಮಿಷ ಬೇಯಿಸಬೇಕು. ಈಗ ಜೀಗುಜ್ಜೆ ದೋಸೆ ರೆಡಿ. ಬೆಳಗಿನ ತಿಂಡಿಗೆ ಅಥವಾ ಸಾಯಂಕಾಲದ ಚಾದೊಟ್ಟಿಗೆ ಸವಿಯಲು ತುಂಬ ರುಚಿಯಾಗಿರುತ್ತದೆ.